ಅಲ್ಲಿ ಹೇಳ್ತೇನೆ. ಇದು ಮಿನಿ ತಮಿಳುನಾಡು. ಯಾವುದು? ಶ್ರೀರಾಮ್ಪುರ. ಇಲ್ಲಿ ತಮಿಳು ಕಾರ್ಯಕ್ರಮ ಬಿಟ್ಟು ಈ ಆಟದ ಮೈದಾನದಲ್ಲಿ ಯಾವುದೇ ಕನ್ನಡದ ಸಭೆಗಳಿಗೆ ಸಮಾರಂಭಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಇದು ಮಿನಿ ತಮಿಳುನಾಡು ಅಂತ ಹೇಳ್ತಾರೆ. ಅದನ್ನು ನನಗೆ ಜ್ಞಾಪಿಸಿದ್ರು ಇವತ್ತು. ಅದಾದಮೇಲೆ ಅಲ್ಲಿ ಸ್ವತಂತ್ರ ಪಾಳ್ಯ ದಯಾನಂದ ನಗರ, ಇವತ್ತು ಆ ಹುಡುಗ ಇದ್ದಾನೆ. ಅವ್ರು ಬಂದು ನನ್ನ ಹತ್ರ, ಅಣ್ಣ ನಾವು ಹೆಂಗೆ ಬದುಕೋದು, ಎಲ್ಲಿ? ಶ್ರೀರಾಮ್ಪುರದಲ್ಲಿ ಜೀವನ ಮಾಡೋದು ಹೆಂಗೆ? ನಮ್ಗೆ ಹಿಂಗೆ ಹೇಳ್ತಾನೆ, ಇಲ್ಲಿ ಯಾರು ಕೂಡ ಕನ್ನಡದ ಕಾರ್ಯಕ್ರಮ ಮಾಡೋಂಗಿಲ್ಲ, ಇದು ತಮಿಳ್ನಾಡು ಅಂತ ಹೇಳ್ತಾನೆ ಅವನು ಅಂತ ಗುಣವಂತ ಕಣ್ಣೀರು ಹಾಕ್ತಾರೆ. ಅವತ್ತು ಅದನ್ನು ನಾನು ಸವಾಲಾಗಿ ಸ್ವೀಕರಿಸ್ತೀನಿ. ಇಂಥ ದಿನ, ಇಂಥ ದಿನಾಂಕ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅದೇ ಉದ್ಯಾನವನದಲ್ಲಿ ಬಹಿರಂಗ ಸಭೆ. RSN ಗೌಡ, ಚಿದಾನಂದ ಮೂರ್ತಿ, ದೊಡ್ಡರಂಗೇಗೌಡರು, ನಾನು ಎಲ್ಲ ನಮ್ಮ ರಾಜ್ಕುಮಾರ್ ಅಭಿಮಾನಿ ಸಂಘ. ಎಲ್ಲಿಂದ ಹೊರಡ್ತೀವಿ ಮೆರವಣಿಗೆ? ವಿಧಾನಸೌಧದ ಮುಂಭಾಗದಿಂದ ಹೊರಡ್ತೀವಿ. ಅವತ್ತಿಗೆ ಒಂದು 25-50 ಸಾವಿರ ಜನ ಇದ್ರು. ಹೊರಟು ಶ್ರೀರಾಮ್ಪುರಕ್ಕೆ ಎಂಟ್ರಿ ಕೊಟ್ಟರೆ ಅಲ್ಲಿ ಸುಮಾರು ಒಂದು 100-120 ಮಹಿಳೆಯರು ಈ ಸವಾಲನ್ನು ಸ್ವೀಕಾರ ಮಾಡಿದ್ರಲ್ಲ, ನನಗೆ ಸ್ವಾಗತ ಮಾಡೋಕ್ಕೆ ಆ ಒಂದು ಅದೇನು ಹೇಳ್ತೀವಿ ನಾವು ಸ್ವಾಗತಕ್ಕೆ, ಕುಂಭಮೇಳ ಸ್ವಾಗತ, ಪೂರ್ಣ ಕುಂಭ ಸ್ವಾಗತ ಕೊಡೋಕ್ಕೆ ಇಟ್ಟಿದ್ದಾರೆ. ನಾನು ಆನಂದರಾವ್ ಸರ್ಕಲ್ ಬಿಟ್ಟು ಹಿಂಗೆ ಬಂದೆ. ಕೋಡೆಸ್ ಫ್ಯಾಕ್ಟ್ರಿಗೆ ಬಂದ ತಕ್ಷಣ ಒಕ್ಲಿಪುರಂ ಇಡೀ ಶ್ರೀರಾಮ್ಪುರ ಲೋಲ ಕಲ್ಲೋಲ ಆಯಿತು. ಆ 25,000 ಜನ, ಅದೇನಾದರೂ ಏನೋ ಗೊತ್ತಿಲ್ಲ, ಇಡೀ ಶ್ರೀರಾಮ್ಪುರನ ಆವರಿಸ್ಕೊಂಡ್ರು. ಹೊಡೆದು ಏನೆಲ್ಲ ಆಗೋಯ್ತು. ಕೊನೆಗೆ ಆ ಉದ್ಯಾನವನಕ್ಕೆ ಹೋದೆ. ಸುಮಾರು 50,000 ಜನ. ಉದ್ಯಾನವನ ದೊಡ್ಡದಲ್ಲ, ಅದು ಭಾಳ ಚಿಕ್ಕದು. ಅಲ್ಲೊಂದು 5,000 ಜನ ಸೇರಕ್ಕಾಗಲ್ಲ. ಅಂಥ ಜಾಗದಲ್ಲಿ 50,000 ಜನ ಸೇರೋರು. ಈ ಗಲಾಟೆ ಎಲ್ಲ ಆದಮೇಲೆ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಮ್ಮ RSN ಗೌಡರು, ಆಗಿನ ರಣಧೀರ್ ಪಡೆ, ಅವ್ರ ಭಾಷಣಕ್ಕೆ ಅವಕಾಶ ಕೊಡ್ತೀನಿ. ಅವರು ಮಾತನಾಡುವಾಗ ಉದ್ರೇಕವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಮೇಲೆ ನಾಡಿಗಳ ಮೇಲೆ ಎಲ್ಲ ತಮಿಳ್ನಾಡಿದೆ. ಆ ಹೆಂಗಸರುಗಳು ಬಾಟ್ಲನ್ನ ಎಸಿತಾ ಇದ್ದಾರೆ, ಅದು ನೆಲಕ್ಕೆ ಬೀಳ್ತಾ ಇಲ್ಲ ಗಂಗದಲ್ಲವ್ರೆ. ನಮ್ಗೆ ಯಾರಿಗಾರು ಒಬ್ರಿಗೆ ಮೈ ಮೇಲೆ ಬೀಳುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅವತ್ತು ಪೊಲೀಸ್ ಇಲಾಖೆ ಅವರಿಗೆ ಸರಿಯಾದ ಪಾಠ ಕಲಿಸಿದ್ರು. ಅವತ್ತಿನ ದಿವಸ ಅವತ್ತು ಬಾಯಿ ಮುಚ್ಕೊಂಡವರು ಇವತ್ತಿಗೂ ಬಾಯಿ ಬಿಟ್ಟಿಲ್ಲ ಅಣ್ಣ. ಅದಕ್ಕೆ ನಿಮಗೆ ಆ ಒಂದು ಕೀರ್ತಿ ಸಲ್ಲಬೇಕು ಅಂತ ಹೇಳ್ತಿದ್ರು. ನಾನು ಇದು ಅಹಂಕಾರ ಕೇಳ್ತಾ ಇಲ್ಲ, ಅಥವಾ ಇನ್ನೊಂದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನಗೆ ನೆನಪಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಈ ಬೆಂಗಳೂರು ನಗರ ಹಂಗಾಗ್ಬಿಟ್ಟಿತ್ತು. ಈ ಸಂಘಟನೆಯನ್ನು ಮಾಡಿ ನಾನು ಕರ್ನಾಟಕದಾದ್ಯಂತ, ನಾನೇನು MLA ಅಲ್ಲ, ಶಾಸಕ ಅಲ್ಲ, ಅಥವಾ ಮಂತ್ರಿ ಅಲ್ಲ, ಇವತ್ತು ಇಡೀ ಕರ್ನಾಟಕದಲ್ಲಿ ನನ್ನನ್ನು ಗುರುತಿಸ್ತಾರೆ, ನನಗೊಂದು ಪ್ರೀತಿ ತೋರಿಸ್ತಾರೆ ಅಂದರೆ ನನ್ನ ಕನ್ನಡ ಹೋರಾಟ. ಅದು ನಿಷ್ಠಾವಂತ ಹೋರಾಟದಿಂದ ಇವತ್ತು ಹೆಸರು ಮಾಡಿದ್ದೀನಿ. ನೀವೆಲ್ಲರೂ ಆ ಒಂದು ಪ್ರೀತಿ ಇಟ್ಕೊಂಡು ನನ್ನ ಮೇಲೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಗಣೇಶ್ ಅವರು ಮತ್ತು ಪ್ರವೀಣ್ ಅವರೆಲ್ಲ ಗೆಳೆಯರು ಕೂಡ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲ ಇವತ್ತು ಈ ಒಂದು ನೆಪದಲ್ಲಾದರೂ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ನಾವೆಲ್ಲರಿಗೂ, ನಿಮ್ಮೆಲ್ಲರಿಗೂ, ವಿಶೇಷವಾಗಿ NM ಸುರೇಶ್ಗೆ ಹುಷಾರಿಲ್ಲ, ಆದರೂ ಸಾರಾ ಗೋವಿಂದವ್ರ ಕಾರ್ಯಕ್ರಮ ಬರಲೇಬೇಕು ಅಂತ ಎಲ್ಲ ಇವೆಲ್ಲ ಪ್ರೀತಿ. ಹಾಗಾಗಿ ಗೆಳೆಯರೇ, ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ಸದಾ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಭರವಸೆಯನ್ನು ನಿಮಗೆ ನೀಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.